ರಾಜ್ಯದ 28 ಲೋಕಸಭಾ ಅಲ್ಪಸಂಖ್ಯಾತರ, ಹಿಂದುಳಿದವರ, ದಲಿತರ ಸಿದ್ಧಾಂತವನ್ನ ಸಾರುವಂತಹ ನಾಯಕ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಗೊತ್ತು ಅಹಿಂದ ಸಿದ್ಧಾಂತ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗಿನ ಲಾಭವನ್ನ ತಂದುಕೊಟ್ಟಿದೆ 2013-18, 2023ರ ಈ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವಂಥದ್ದು. ಅಷ್ಟೆಲ್ಲ ಕಾಂಗ್ರೆಸ್ ಮೊದಲಿನಿಂದೂ ಸಾರ್ತಾ ಬಂದಿದ್ದು ಇದೇ ಸಿದ್ಧಾಂತವನ್ನ. ಯಾರು ಶೋಷಿತರಿದ್ದಾರೆ, ಯಾರು ದಮನಿತರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ, ಅವರ ಪರವಾಗಿ ಧ್ವನಿ ಎತ್ತಿದ್ರೆ ಅವರು ರಾಜಕೀಯವಾಗಿ ನಮ್ಮನ್ನ ಬೆಳೆಸ್ತಾರೆ ಅನ್ನುವಂಥದ್ದನ್ನ ನಂಬಿದ್ದಾರೆ. ಸದ್ಯ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡಿದಾಗ ಯಾವ ಸಮುದಾಯಗಳಿಗೆ ಎಷ್ಟರ ಮಟ್ಟಿಗನ ನ್ಯಾಯ ಸಿಕ್ಕಿದೆ ಅನ್ನುವಂತಹ ಒಂದು ಅಂದಾಜು ಕಣ್ಮುಂದೆ ಬಂದು ನಿಲ್ಲುತ್ತೆ. ಹಿಂದುಳಿದವರಿಗೆ ಎಷ್ಟು, ಅಲ್ಪಸಂಖ್ಯಾತರಿಗೆ ಎಷ್ಟು, ದಲಿತರಿಗೆ ಎಷ್ಟು ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಈಗ ಮುಖ್ಯ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರ್ಚಸ್ಸು, ಅವರ ಬದ್ಧತೆ ಎಲ್ಲಕ್ಕೂ ಕೂಡ ಈ ಸಂಖ್ಯೆ ಅಂಕಿ ತಾಳೆ ಹಾಕಿ ನೋಡುತ್ತೆ. ನೋಡಿ, ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸಮುದಾಯವಾರು ಜನಸಂಖ್ಯೆಯ ಪ್ರಮಾಣ ಮತ್ತು ಅವರಿಗೆ ಸಿಕ್ಕಿರುವಂತಹ ರಾಜಕೀಯ ಅವಕಾಶಗಳು, ಅಧಿಕಾರದ ಹಂಚಿಕೆ ಹೇಗಿದೆ ಅನ್ನೋದನ್ನ ನೋಡಿದ್ರೆ ರಾಜ್ಯದಲ್ಲಿ 25.5% ದಲಿತರಿದ್ದಾರೆ. SC ST ಎರಡನ್ನೂ ಸೇರಿಸಿ ಸುಮಾರು 16% ಮುಸಲ್ಮಾನರಿದ್ದಾರೆ. ದಲಿತರು ಮತ್ತು ಅಲ್ಪಸಂಖ್ಯಾತರ ಒಟ್ಟು ಲೆಕ್ಕ ನೋಡಿದ್ರೆ 41.5% ಆಗತ್ತೆ. ಇವರಿಗೆ ಸಿಕ್ಕಂತಹ ಕ್ಷೇತ್ರಗಳೆಷ್ಟು? ಕೇವಲ 8 ಲೋಕಸಭಾ ಕ್ಷೇತ್ರಗಳು. ಎರಡೂ ರಾಷ್ಟ್ರೀಯ ಪಕ್ಷಗಳು ಕೊಟ್ಟಿರುವಂತಹ ನಂಬರ್ 8 ಮಾತ್ರ. ಮೀಸಲಾತಿಯ ಅಡಿಯಲ್ಲಿ ಬಂದಿರುವಂತಹ SC ಸಮುದಾಯದ 5 ಕ್ಷೇತ್ರಗಳು, ST ಸಮುದಾಯದ 2 ಕ್ಷೇತ್ರಗಳು, ಒಟ್ಟು 7 ಕ್ಷೇತ್ರಗಳು. ಕಾಂಗ್ರೆಸ್ ಪಕ್ಷ 7 ಮೀಸಲು ಕ್ಷೇತ್ರಗಳ ಜೊತೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನೀಡಿದೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಕೊಟ್ಟಿರುವಂತಹ, ಹಂಚಿಕೆ ಮಾಡಿರುವಂತಹ ಅಥವಾ ಹುರಿಯಾಳಾಗಿ ನಿಲ್ಲಿಸಿರುವಂತಹ ಕ್ಷೇತ್ರಗಳು 8. ಭಾರತೀಯ ಜನತಾ ಪಾರ್ಟಿ 5 SC ಕ್ಷೇತ್ರಕ್ಕೆ ಮತ್ತು 2 ST ಕ್ಷೇತ್ರಕ್ಕೆ, ಒಟ್ಟು 7 ಕ್ಷೇತ್ರಗಳಲ್ಲಷ್ಟೇ ದಲಿತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಒಂದು ಸಾಮಾನ್ಯ ಕ್ಷೇತ್ರದಲ್ಲೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಇದು ನಿಜಕ್ಕೂ ದುರಾದೃಷ್ಟ. ಸಾಮಾಜಿಕ ನ್ಯಾಯದ ಹಂಚಿಕೆ ವಿಚಾರದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಖಾಡೆ ಮಲಗಿವೆ. ಇದಕ್ಕಿಂತಲೂ ಘನಘೋರ ಅನ್ಯಾಯ ಅಂದ್ರೆ ರಾಜ್ಯದಲ್ಲಿರುವಂತಹ ಸುಮಾರು 16% ಇರುವಂತಹ ಮುಸಲ್ಮಾನರಿಗೆ, ನಾಡಿನ 2ನೇ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಮುಸಲ್ಮಾನರಿಗೆ ಕೇವಲ ಒಂದು ಕ್ಷೇತ್ರವನ್ನ, ಅದು ಕೂಡ ಕಾಂಗ್ರೆಸ್ ಪಕ್ಷ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಅವರನ್ನ ಅಖಾಡಕ್ಕೆ ಇಳಿಸಿದೆ. ಇದು ನಿಜಕ್ಕೂ ಘನಘೋರ ಅನ್ಯಾಯ. ಎರಡೂ ರಾಷ್ಟ್ರೀಯ ಪಕ್ಷಗಳು ಮತ್ತು NDA ಮೈತ್ರಿಕೂಟದ JDS ಕೂಡ ಇಲ್ಲಿ ಅಲ್ಪಸಂಖ್ಯಾತರಿಗೆ ಬಹುದೊಡ್ಡ ಮೋಸವನ್ನ ಮಾಡಿದೆ. ಇದು ಸಾಮಾಜಿಕ ನ್ಯಾಯದ ವಿರೋಧದ ನಡೆ. ಇನ್ನು ಹಿಂದುಳಿದವರ ಲೆಕ್ಕಕ್ಕೆ ಬಂದ್ರೆ ಇಲ್ಲಿ OBC ಅಂಡ್ EBC ಅಂತಿಲ್ಲ. ಉತ್ತರ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ. ಅಂದ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್, EBC ಅಂದ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್. ರಾಜ್ಯದ ಮಟ್ಟಿಗೆ ಲೆಕ್ಕ ಹಾಕೋದಾದ್ರೆ, ಒಂದು ಅಂದಾಜು ಮಾಡೋದಾದ್ರೆ, ಹಿಂದುಳಿದವರ ಲೆಕ್ಕ 16% ಬರುತ್ತೆ. ಅತಿ ಹಿಂದುಳಿದವರ ಲೆಕ್ಕ 16.4% ಬರುತ್ತೆ. 4.4% ಜಾಸ್ತಿ ಅತಿ ಹಿಂದುಳಿದವರು ಇದ್ದಾರೆ. ಒಟ್ಟು OBC ಅಂಡ್ EBC 32.4% ಆಗುತ್ತೆ. ಇದು ಹಿಂದುಳಿದವರ ಲೆಕ್ಕ ರಾಜ್ಯದಲ್ಲಿ. ಇವರಿಗೆ ಸಿಕ್ಕಂತಹ ಕ್ಷೇತ್ರಗಳೆಷ್ಟು? 8 ಕ್ಷೇತ್ರ, ಕೇವಲ 8 ಕ್ಷೇತ್ರ. ಕಾಂಗ್ರೆಸ್ ಪಕ್ಷ ಹಿಂದುಳಿದವರಿಗೆ 6 ಕ್ಷೇತ್ರಗಳನ್ನ ನೀಡಿದೆ. ಈ ಪೈಕಿ ಶಿವಮೊಗ್ಗ ಮತ್ತು ದಕ್ಷಿಣ ಕನ್ನಡದಲ್ಲಿ, ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈಡಿಗ ಸಮುದಾಯಕ್ಕೆ ಟಿಕೆಟ್ ನೀಡಿದೆ. ಹುಬ್ಳಿ, ಧಾರವಾಡ ಮತ್ತು ಕೊಪ್ಪಳದಲ್ಲಿ ಕುರುಬ ಸಮಾಜಕ್ಕೆ ಟಿಕೆಟ್ ನೀಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ನಾಯ್ಡು ಸಮುದಾಯಕ್ಕೆ ಟಿಕೆಟ್ ನೀಡಿದೆ. ಇನ್ನು ಉತ್ತರ ಕನ್ನಡದಲ್ಲಿ ಮರಾಠಿ ಸಮುದಾಯದ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಇದು ಕಾಂಗ್ರೆಸ್ನ ಲೆಕ್ಕ. ಭಾರತೀಯ ಜನತಾ ಪಾರ್ಟಿ ಎಷ್ಟು ಮಂದಿ ಹಿಂದುಳಿದವರಿಗೆ ಅವಕಾಶ ನೀಡಿದೆ ಅಂತ ನೋಡಿದ್ರೆ ಕೇವಲ 2
ಕೇವಲ ಇಬ್ಬರಿಗೆ. ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು. ಯಾವ ಸಮುದಾಯಕ್ಕೆ ಸೇರಿದವರು? ಬಹುಪಾಲು ಕರಾವಳಿ ಭಾಗದಲ್ಲಿ ಇವತ್ತು ಬಿಜೆಪಿ ಭದ್ರವಾಗಿ ಬೇರೂರಿದೆ ಅಂದ್ರೆ ಅದಕ್ಕೆ ಕಾರಣ ಬಿಲ್ಲವ ಸಮಾಜ. ಬಿಜೆಪಿಯನ್ನ ನೆತ್ತಿಯ ಮೇಲಿಟ್ಕೊಂಡು ಇವತ್ತಿಗೂ ಪೂಜಿಸ್ತಿದೆ. ಇವರಿಗೆ ಕನಿಷ್ಠ ಅಂದ್ರೂ 4 ರಿಂದ 5 ಲೋಕಸಭಾ ಕ್ಷೇತ್ರಗಳನ್ನ ಕೊಡಬಹುದಿತ್ತು, ಕೊಟ್ಟಿಲ್ಲ. ಎಲ್ಲೆಲ್ಲಿ ಕೊಟ್ಟಿದೆ? ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಟ್ಟಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ PC ಮೋಹನ್ ಅವರಿಗೆ, ಬಲಿಜ ನಾಯ್ಡು ಸಮುದಾಯದ PC ಮೋಹನ್ ಅವರಿಗೆ, ಈ 2 ಕ್ಷೇತ್ರಗಳಲ್ಲಷ್ಟೇ ಹಿಂದುಳಿದವರಿಗೆ ಬಿಜೆಪಿ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಮೇಲ್ವರ್ಗದ ಲೆಕ್ಕ ಅಂತ ನೋಡಿದ್ರೆ 3% ಬ್ರಾಹ್ಮಣರು, 13% ಅಂದಾಜು 13% ಸೋರಿಕೆಯಾದ ಜಾತಿ ಗಣತಿ ಲೆಕ್ಕದಲ್ಲಿ, ಲಿಂಗಾಯತರು 10.1%, ಒಕ್ಕಲಿಗರು, ಒಟ್ಟು 26.1% ಏನಿದೆ ಮೇಲ್ವರ್ಗ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನೆಲ್ಲ ಸಮುದಾಯಗಳನ್ನ ಹಿಂದಿಕ್ಕಿ ಬೆಳೆದಿರುವಂತಹ ಸಮುದಾಯಗಳು. ಇವರಿಗೆ ಸಿಕ್ಕಂತಹ ಕ್ಷೇತ್ರಗಳೆಷ್ಟು? 19 ಕ್ಷೇತ್ರಗಳು. ದಲಿತರಿಗೆ 8 ಕ್ಷೇತ್ರ, ಮುಸಲ್ಮಾನರಿಗೆ 1 ಕ್ಷೇತ್ರ, ಹಿಂದುಳಿದವರಿಗೆ ಬರೀ 8 ಕ್ಷೇತ್ರ, ಮೇಲ್ವರ್ಗದವರಿಗೆ 26.1% ಇರುವಂತಹ ಮೇಲ್ವರ್ಗದವರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬೆಳೆದು ಬಲಿತು ನಿಂತಿರುವಂತಹ ಸಮುದಾಯಗಳಿಗೆ 19 ಕ್ಷೇತ್ರಗಳು ಸಿಕ್ಕಿವೆ. ಬಿಜೆಪಿ 19 ಕ್ಷೇತ್ರಗಳಲ್ಲಿ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಮೇಲ್ವರ್ಗದವರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನೋಡಿದ್ರೆ 11 ಕ್ಷೇತ್ರಗಳಲ್ಲಿ ಲಿಂಗಾಯತ, ಒಕ್ಕಲಿಗ ಸಮುದಾಯದ ಮಹಿಳೆಯರಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ವಿಶೇಷ. ಬಿಜೆಪಿ ಯಾವ ಹಿಂದುಳಿದವರಿಗೆ ಎಷ್ಟರ ಮಟ್ಟಿಗಿನ ಒಂದು ಟಿಕೆಟ್ ಅನ್ನ ಮಾಡಿಕೊಟ್ಟಿದೆ, ಅವಕಾಶ ಮಾಡಿಕೊಟ್ಟಿದೆ. ಬೆಂಗಳೂರು ಕೇಂದ್ರ PC ಮೋಹನ್ ಅವರು 3 ಸಲ 2009, 2014, 2019 ಸತತ 3 ಸಲ ಹ್ಯಾಟ್ರಿಕ್ ವಿಜಯಿಯಾದಂತಹ PC ಮೋಹನ್ ಅವರು ಬೆಂಗಳೂರು ಕೇಂದ್ರದಿಂದ ಆಯ್ಕೆಯಾಗಿದ್ರು. ಮತ್ತೊಂದು ಸಲ 4ನೇ ದಾಖಲೆ ಬರೀಲಿ ಅನ್ನೋ ಕಾರಣಕ್ಕೋಸ್ಕರ PC ಮೋಹನ್ ಅವರಿಗೆ ಈ ಸಲವೂ ಕೂಡ ಟಿಕೆಟ್ ನೀಡಿದೆ. PC ಮೋಹನ್ ಅವರು ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದವರು. 2008ರಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದರು. ಆ ನಂತರದಲ್ಲಿ ಅವರಿಗೆ ಲೋಕಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಬಿಜೆಪಿ ಪಕ್ಷ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹೇಗೆ ಅವಕಾಶ ಸಿಕ್ತು? ಬ್ರಾಹ್ಮಣ ಸಮುದಾಯದ VS ಆಚಾರ್ಯ ಅವರ ನಿಧನದ ಬಳಿಕವಷ್ಟೇ ಈ ಬಿಲ್ಲವ ಸಮಾಜದ ಪ್ರಾಮಾಣಿಕ ನಾಯಕನಿಗೆ ಬಿಜೆಪಿ ಅಧಿಕಾರದ ಹಂಚಿಕೆಯನ್ನ ಮಾಡಿಕೊಟ್ಟಿದೆ. ಅದಕ್ಕೂ ಮುಂಚೆ ಕೊಟ್ಟಿರಲಿಲ್ಲ. ಅದಕ್ಕೂ ಮುಂಚೆ ಗ್ರಾಮ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ ಆಯ್ಕೆ ಆಗ್ತಿದ್ರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ನೋಡಿ, ಅವರಿಗೆ ಸತತ 3 ಸಲ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು 3 ಸಲ. ವಿಶೇಷ ಅಂದ್ರೆ ಅವರ ಅದೃಷ್ಟ ಅಂದ್ರೆ 3 ಸಲ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ, ಜಗದೀಶ್ ಶೆಟ್ಟರ್ ಅವರ ಸಂಪುಟದಲ್ಲಿ, ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಚಿವರಾಗುವಂತಹ ಸದಾವಕಾಶ ಬಂತು. ಈಗ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸಿದ್ದಾರೆ. ಇದು ಕೂಡ ಒಂದು ದಾಳವಾಗಿ, ತಂತ್ರವಾಗಿ ಬಿಜೆಪಿ ಬಳಸಿದೆ. CT ರವಿ ಅವರಿಗೆ ಮತ್ತು ಶೋಭಾ ಕರಂದ್ಲಾಜೆ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಈ ಹಿಂದುಳಿದ ಸಮಾಜದ, ಬಿಲ್ಲವ ಸಮಾಜದ, ಈಡಿಗ ಬಿಲ್ಲವ ಸಮಾಜದ ನಾಯಕನನ್ನ ದಾಳವಾಗಿ ಬಳಸಿದೆ ಬಿಜೆಪಿ. ಇಷ್ಟೇ, PC ಮೋಹನ್ ಅವರಿಗೆ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅನ್ನುವಂತಹ ಇಬ್ಬರೇ ಹಿಂದುಳಿದ ನಾಯಕರಿಗಷ್ಟೇ ಬಿಜೆಪಿ ಲೋಕಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಎಷ್ಟು ಕಡೆ ಅವಕಾಶ ಮಾಡಿಕೊಟ್ಟಿದೆ? ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ರಾಜಶೇಖರ ಹಿಟ್ನಾಳ್ ಅವರಿಗೆ ಕುರುಬ ಸಮಾಜದ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದೆ. ಇವರು 2 ಸಲ ಜಿಲ್ಲಾ ಪಂಚಾಯತ್ಗೆ ಆಯ್ಕೆಯಾಗಿದ್ರು. ಅಧ್ಯಕ್ಷರಾಗಿಯೂ ಕೂಡ ತಮ್ಮ ತಾಕತ್ತನ್ನ ಪ್ರದರ್ಶಿಸಿದ್ರು. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೇವಲ 38,397 ಮತಗಳಿಂದ ಪರಾಭವಗೊಂಡಿದ್ರು. ಕರಡಿ ಸಂಗಣ್ಣ ಅವರು ಗೆಲುವನ್ನ ಸಾಧಿಸಿದ್ದರು. ಇನ್ನು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ವಿನೋದ್ ಅಸೂಟಿ ಅನ್ನುವಂತಹ ಯುವ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದೆ. ಇವರು ಕುರುಬ ಸಮಾಜಕ್ಕೆ ಸೇರಿದವರು. ಧಾರವಾಡ ಗ್ರಾಮೀಣ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ರು. 2018ರಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಳ್ಳೆ ನಂಬರ್ ಅನ್ನ ತಗೊಂಡು 3rd ಪ್ಲೇಸ್ಗೆ ಬಂದು ನಿಂತಿದ್ದರು. ಈಗ ಅವರಿಗೆ ಬಹುದೊಡ್ಡ ಅವಕಾಶ ಇದೆ. ಎಲ್ಲ ಒಂದು ಕಡೆ ಇದೇ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸತತ 3 ಸಲ ನಾಯ್ಕರ್ ಅವರು, ಇದೇ ಕುರುಬ ಸಮಾಜಕ್ಕೆ ಸೇರಿದಂತಹ ನಾಯ್ಕರ್, ದ್ಯಾಮಪ್ಪ, ಕಲ್ಲಪ್ಪನವರು ಸಂಸದರಾಗಿ ಆಯ್ಕೆಯಾಗಿದ್ರು. ಅಂಥದ್ದೊಂದು ಲಕ್ ಅಸೂಟಿ ಅವರಿಗೂ ಕೂಡ ತಿರುಗುವಂತಹ ಸಾಧ್ಯತೆಗಳಿದೆ ಅನ್ನೋದು ಕಾಂಗ್ರೆಸ್ನ ಅಂದಾಜು ಮತ್ತು ನಂಬಿಕೆ ಮತ್ತು ವಿಶ್ವಾಸ. ಇದನ್ನ ಬಿಟ್ರೆ ಕಾಂಗ್ರೆಸ್ ಪಕ್ಷ ಸಾರೆಕೊಪ್ಪ ಬಂಗಾರಪ್ಪ ಅನ್ನುವಂತಹ ಅತ್ಯಂತ ಕಲರ್ಫುಲ್ ನಾಯಕ,
ಸ್ವಾಭಿಮಾನಕ್ಕೆ ಸಮಾನಾರ್ಥಕವಾದ ರಾಜ್ಯದಲ್ಲಿ ಯಾವ್ದಾದ್ರೂ ಇದ್ರೆ ಅದು ಬಂಗಾರಪ್ಪ ಅನ್ನೋದನ್ನ ಸ್ಪಷ್ಟವಾಗಿ ರಾಜಕಾರಣದಲ್ಲಿ ಹೇಳಬಹುದು. ಅಂತಹ ನಾಯಕ ಕಾಂಗ್ರೆಸ್ ಪಕ್ಷವನ್ನ ಮೇಲೆಬ್ಬಿಸಿ ಕೆಳಗಿಳಿಸಿದಂತಹ ಛಲದಂಕಮಲ್ಲ. ಅಂತಹ ನಾಯಕನ ಪುತ್ರಿಗೆ ಶಿವರಾಜ್ ಕುಮಾರ್ ಅವರ ಪತ್ನಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. 2014ರಲ್ಲಿ JDS ಅಭ್ಯರ್ಥಿಯಾಗಿ ಇದೇ ಲೋಕಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ರು. ಅವತ್ತು 2,40,636 ಮತಗಳನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಪಡ್ಕೊಂಡಿದ್ರು. ಈ ಸಲ ಎಲ್ಲೋ ಒಂದು ಕಡೆ ಸ್ಲೈಟ್ ಆಗಿ ಅವರಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಆ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ. ಯಡಿಯೂರಪ್ಪ ಅವ್ರಿಗೂ ಕೂಡ ಆತಂಕ, ರಾಘವೇಂದ್ರ ಅವ್ರಿಗೂ ಕೂಡ ಆತಂಕ ಶುರುವಾಗಿದೆ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಮುಂಚೆ ಆ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಜನಾರ್ದನ್ ಪೂಜಾರಿ ಅವರ ಭದ್ರಕೋಟೆ ಆಗಿತ್ತು. ಈಗ ಅವರದ್ದೇ ಶಿಷ್ಯ ಪದ್ಮರಾಜ ರಾಮಯ್ಯ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಹೇಳಿ ಕೇಳಿ, ಈಡಿಗ ಬಿಲ್ಲವ ಸಮಾಜಕ್ಕೆ ಸೇರಿದಂತಹ ಪದ್ಮರಾಜ್ ರಾಮಯ್ಯ ಅವರು ಜನಾರ್ದನ್ ಪೂಜಾರಿ ಅವರ ಆಪ್ತ ಅನ್ನುವಂತ ಒಂದೇ ಒಂದು ಹೆಗ್ಗಳಿಕೆ, ಬಿರುದು, ಅಭಿಧಾನ ಅವರನ್ನ ಗೆಲ್ಲಿಸಬಹುದು. ಅದಕ್ಕಿಂತಲೂ ಮಿಗಿಲಾಗಿ ಈಡಿಗ ಬಿಲ್ಲವ ಸಮಾಜದ ಅತ್ಯಂತ ಪವಿತ್ರ ಕ್ಷೇತ್ರ, ಕೇವಲ ಆ ಸಮಾಜಕ್ಕೊಂದಕ್ಕೆ ಕ್ಷೇತ್ರವಾಗಿಲ್ಲ, ಬಹುಪಾಲು ಹಿಂದೂಗಳ ಪಾಲಿಗೆ ಪವಿತ್ರ ಕ್ಷೇತ್ರವಾಗಿರುವಂತಹ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಖಜಾಂಚಿ ಕೂಡ ಈಗ ಪದ್ಮರಾಜ್ ರಾಮಯ್ಯ ಅವರೇ ಇದ್ದಾರೆ. ಇವರಿಗೆ ಈಗ ಅವಕಾಶ ಸಿಕ್ಕಿರುವಂತದ್ದು ಬಿಜೆಪಿಗೂ ಕೂಡ ಆತಂಕ ಶುರುವಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಾಹುಬಲಿಯ ರೀತಿಯಲ್ಲಿ ಅಧಿಕಾರವನ್ನ ಒಂದು ಸಣ್ಣ ಬೇಸರವನ್ನು ವ್ಯಕ್ತಪಡಿಸದೆ ಬಿಟ್ಟು ಕೊಟ್ಟು ಹೋದಂತಹ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದಂತಹ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ರಕ್ಷಾರಾಮಯ್ಯ ಅವರು DK ಶಿವಕುಮಾರ್ ಅವರ ಕಾರಣಕ್ಕೋ ಯಾರ ಕಾರಣಕ್ಕೋ ಹೈಕಮಾಂಡ್ನ ಕಾರಣಕ್ಕೋ ಅತ್ಯುನ್ನತ ಹುದ್ದೆಯನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಬಿಟ್ಟು ಕೊಟ್ಟು ಹೋಗಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ್ರು. ಅವರ ಆ ತ್ಯಾಗಕ್ಕೆ ಇವತ್ತು ಒಂದು ಗಿಫ್ಟ್ ಸಂದಾಯವಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಬೇರೆಯವರಾಗಿದ್ರೆ ಕಣ್ಣೀರಾಕಿ ಗೋಳಾಡಿ ಹೈ ಡ್ರಾಮಾ ಮಾಡಿ ಹೋಗ್ತಿರೋ ರಕ್ಷಾರಾಮಯ್ಯ ಅವರು ಬಾಹುಬಲಿಯ ರೀತಿಯಲ್ಲಿ ಭರತನಿಗೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟು ಹೋದ್ರು. ಅಂತಹ ರಕ್ಷಾರಾಮಯ್ಯ ಅವರು ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದಂತಹ ರಕ್ಷಾರಾಮಯ್ಯ ಅವರಿಗೆ ಗೆಲ್ಲುವಂತಹ ವಾತಾವರಣ ಸ್ಪಷ್ಟವಾಗಿದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮರಾಠರಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಹೆಣ್ಣು ಮಗಳಿಗೆ ಅತ್ಯಂತ ಜಾಣ ಮಾತುಗಳ ಮೂಲಕ ಕ್ಷೇತ್ರದ ಸಮಸ್ತ ಮತದಾರರನ್ನ ಸೆಳೆಯುವಂತಹ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮರಾಠ ಸಮುದಾಯದ ನಾಯಕಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. 2013ರಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರರಾಗಿ ಅಖಾಡಕ್ಕಿಳಿದು 17,686 ಮತಗಳನ್ನ ಪಡೆದಿದ್ರು. ಅನಂತರ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡ್ತು. 2018ರಲ್ಲಿ ಕಾಂಗ್ರೆಸ್ನಿಂದ ಶಾಸಕರಾಗಿಯೂ ಕೂಡ ಆಯ್ಕೆ ಆದ್ರು. ಅಂಜಲಿ ನಿಂಬಾಳ್ಕರ್ ನಿಜಕ್ಕೂ ಬಿಜೆಪಿಗೆ ಉತ್ತರ ಕನ್ನಡದಲ್ಲಿ ಬಹುದೊಡ್ಡ ಟಕ್ಕರ್ ಕೊಡುವಂತಹ ವಾತಾವರಣ ಇದೆ. ಯಾಕೆ ಹಿಂದುಳಿದವರಿಗೆ ಟಿಕೆಟ್ ನೀಡಬೇಕಿತ್ತು? ಬರೀ 8 ಟಿಕೆಟ್, 7 ಕ್ಷೇತ್ರಗಳು ಸಾಕ? ರಾಜ್ಯದಲ್ಲಿ ಹಿಂದುಳಿದವರದ್ದೇ ಪ್ರಾಬಲ್ಯ ಇದೆ ಅನ್ನುವಂಥದ್ದು ಬಹುಪಾಲು ರಾಜಕೀಯ ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳ್ತಾರೆ. OBC ಮತಗಳೇ ಗೆಲುವಿನ ನಿರ್ಣಾಯಕ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದು ಅಕ್ಷರಶಃ ಸ್ಪಷ್ಟವಾದಂತಹ ಸಂದೇಶ. ಇನ್ನು ಅಧಿಕಾರ ಹಂಚಿಕೆ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬಂದಾಗ ಪದೇ ಪದೇ ಅನ್ಯಾಯ ಆಗೋದು ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮೀಸಲು ಕ್ಷೇತ್ರಗಳ ಅಡಿಯಲ್ಲಿ ಒಂದು ಸಣ್ಣ ರುಚಿ ಸಿಕ್ತಿದೆ ಅಷ್ಟೇ. ಹಾಗೆ ನೋಡಿದ್ರೆ ದಲಿತರಿಗೆ ಘನಘೋರ ಅನ್ಯಾಯ ಆಗ್ತಿದೆ ಸಾಮಾಜಿಕ ನ್ಯಾಯದ ಹಂಚಿಕೆಯ ವಿಚಾರದಲ್ಲಿ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಅವರ ಅಹಿಂದ ಬದ್ಧತೆ ಈಗ ಪ್ರಶ್ನೆ ಆಗುತ್ತೆ. ಕಾಂಗ್ರೆಸ್ ಎಷ್ಟು ಟಿಕೆಟ್ ಕೊಡ್ತು, ಓಕೆ, ಒಂದ್ ಹಂತಕ್ಕೆ ಪರವಾಗಿಲ್ಲ. ಬಿಜೆಪಿ ಕೇವಲ 2 ಕ್ಷೇತ್ರಗಳಲ್ಲಿ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ಯಾವ ಸೀಮೆಯ ಸಾಮಾಜಿಕ ನ್ಯಾಯವನ್ನ ಬಿಜೆಪಿ ಪಾಲಿಸ್ತಿದೆ? ಸಾಧ್ಯತೆ ಒಂದು ಏನಾಗಬಹುದು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತುಸು ಮುಂದಿದ್ದಾರೆ, ಜಯಪ್ರಕಾಶ್ ಹೆಗ್ಡೆ ಅವರಿಗಿಂತ ತುಸು ಮುಂದಿದ್ದಾರೆ. PC ಮೋಹನ್ ಅವರ ಪಾಲಿಗೆ ಈ ಸಲ ಸುಲಭವಂತೂ ಆಗೋದಿಲ್ಲ. ಇನ್ನು ಸಾಧ್ಯತೆ 2, ರಾಜಶೇಖರ್ ಹೆಟ್ನಾಳ್ರಿಗೆ, ರಕ್ಷಾರಾಮಯ್ಯ ಅವರಿಗೆ, ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸ್ವಲ್ಪ ಮಟ್ಟಿಗಿನ ಲಾಭವಾಗುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೂ ಕೂಡ ಜಾಗೃತವಾಗಿವೆ. ವಿಶೇಷ ನೋಡಿ, ಧಾರವಾಡ ಉತ್ತರದಿಂದ 3 ಸಲ ಅಲ್ಲ 4 ಸಲ 1980, 1984, 1989, 1991 ಇಷ್ಟೂ ಸಲ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಸಂಸದರಾಗಿ ನಾಯ್ಕರ್ ಅವರು ಆಯ್ಕೆ ಆಗಿದ್ರು. ಅಂತದ್ದೇ ಗೆಲುವು
ನಾಯ್ಕರ್ ದ್ಯಾಮಪ್ಪ ಕಲ್ಲಪ್ಪನವರಿಗೆ ಸಿಕ್ಕಂತಹ ಅದೃಷ್ಟ ಅಸೂಟಿ ಅವ್ರಿಗೂ ಸಿಗಬಹುದು ಅನ್ನುವಂಥದ್ದು ಲೆಕ್ಕ. ಇನ್ನು ಮರಾಠರ ಪ್ರಾಬಲ್ಯ ಇರುವಂತಹ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡದ ಉತ್ತರ ಸಿಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಸಾಧ್ಯತೆ 3, ಹೆಚ್ಚು ಟಿಕೆಟ್ ಕೊಟ್ಟ ಕಾಂಗ್ರೆಸ್ನಿಂದ ಏನಾದ್ರೂ ಹಿಂದುಳಿದವರು ಹೆಚ್ಚಾಗಿ ಗೆದ್ರೆ ಗೇಮ್ ಚೇಂಜರ್ ಅಂಶ ಆಗತ್ತೆ. ಅರೆ, ಹಿಂದುಳಿದವರಿಗೆ ಕಾಂಗ್ರೆಸ್ಸೇ ಯಾವತ್ತಿಗೂ ಕೂಡ ಮನೆ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಹಿಂದುಳಿದವರಿಗೆ ನ್ಯಾಯ ಕೊಡುವ ಪಕ್ಷ ಎನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಬಿಜೆಪಿ ಕೇವಲ ಉಡುಪಿ ಚಿಕ್ಕಮಗಳೂರು ಮತ್ತು ಬೆಂಗಳೂರು ಕೇಂದ್ರದಲ್ಲಷ್ಟೇ ಟಿಕೆಟ್ ಕೊಟ್ಟಿದೆ ಎನ್ನುವಂಥದ್ದು ಮತದಾನದ ಸಂದರ್ಭದಲ್ಲಿ ಬಹುದೊಡ್ಡ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ. ಇದು ಹಿಂದುಳಿದವರ ಲೆಕ್ಕಕ್ಕೆ ಬಂದ್ವಿ. ಅತಿ ಹಿಂದುಳಿದವರು ಅನ್ನೋರು ಇದಾರಲ್ಲ ರಾಜ್ಯದಲ್ಲಿ, ಇದುವರೆಗೂ ಅಲ್ಲಿ ಶಾಸಕರಾಗಿಲ್ಲ, ಸಂಸದರಾಗಿಲ್ಲ, ಮಂತ್ರಿಗಳಾಗಿಲ್ಲ, ವಿಧಾನ ಪರಿಷತ್ ಆಯ್ಕೆ ಆಗಿಲ್ಲ, ಅಂತವ್ರಿಗೆ ನ್ಯಾಯ ಯಾವಾಗ ಸಿಗುತ್ತೆ ನೋಡಿ. ಬಿಜೆಪಿ ಪಕ್ಷದಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾಕರ್ ಚಿನ್ನಿ ಅನ್ನುವಂತಹ ಯುವ ನಾಯಕ, ಒಪ್ಪಾರ ಸಮಾಜದ ನಾಯಕ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಎಲ್ಲೋ ಒಂದು ಕಡೆ ಬಿಜೆಪಿ ಅಲ್ಲಿ ಅವಕಾಶ ಮಾಡಿಕೊಡಬಹುದಿತ್ತು. ಬಿಜೆಪಿ ಆ ಕೆಲಸ ಮಾಡಲಿಲ್ಲ. ಒಂದು ವೇಳೆ ಕೊಟ್ಟಿದ್ದರೆ ಹಿಟ್ನಾಳ್ ವರ್ಸಸ್ ಪ್ರಭಾಕರ್ ಚಿನ್ನಿ ಅನ್ನುವಂತಹ ಫೈಟ್ ನಡೀತಿತ್ತು. ಇದಲ್ಲದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದಂತಹ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್, ಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ನಾಯಕಿ, ಇವರಿಗೆ ತುಮಕೂರು ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕಾಂಗ್ರೆಸ್ ಪಕ್ಷ ನೀಡಬಹುದಿತ್ತು. ಈ ಮೂಲಕ ಅತಿ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಂತಹ ಒಂದು ಶ್ರೇಯಸ್ಸು, ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ತಿತ್ತು. ಆ ಕೆಲಸವನ್ನ ಕಾಂಗ್ರೆಸ್ ಮಾಡಿಲ್ಲ. ಪ್ರಮೋದ್ ಮಧ್ವರಾಜ್ ಅವರಿಗೆ ಬಿಜೆಪಿ ಮೊಗವೀರ ಸಮಾಜದ ಈ ನಾಯಕನಿಗೆ ಟಿಕೆಟ್ ಕೊಡಬಹುದಿತ್ತು. ಉಡುಪಿ ಚಿಕ್ಕಮಗಳೂರಿಂದ ಅವಕಾಶ ಮಾಡಿಕೊಡಬಹುದಿತ್ತು. ಬದಲಾಗಿ ಮತ್ತೊಬ್ಬ ಈಡಿಗ ಬಿಲ್ಲವ ಸಮಾಜದ ನಾಯಕನಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈಗಲೂ ಚಾನ್ಸ್ ಇದೆ. ಉತ್ತರ ಕನ್ನಡದಲ್ಲಿ ಮೊಗವೀರರ ಜಾಸ್ತಿ ಜನ ಇದ್ದಾರೆ. ಬಿಜೆಪಿ ಪಕ್ಷ ಪ್ರಮೋದ್ ಮಧ್ವರಾಜ್ ಅವರಿಗೆ ಅಲ್ಲಿ ಅವಕಾಶವನ್ನ ಮಾಡಿ ಕೊಡಬಹುದು. ಆ ಕೆಲಸವನ್ನ ಬಿಜೆಪಿ ಮಾಡಿದ್ರೆ 2ರ ಬದಲಿಗೆ 3 ಕಡೆ ಹಿಂದುಳಿದವರಿಗೆ ಅವಕಾಶ ಮಾಡಿಕೊಟ್ಟಂತಹ ಹೆಗ್ಗಳಿಕೆ ಸಿಗತ್ತೆ. ಇದು ಅತಿ ಹಿಂದುಳಿದವರ ಲೆಕ್ಕಕ್ಕೆ ಬಂದೆ. ಇನ್ನು ಸಾಕಷ್ಟು ಜನರಿಗೆ ಅವಕಾಶ ಮಾಡಿಕೊಡಬಹುದಿತ್ತು. ಹಿಂದುಳಿದವ್ರಿಗೂ ಕೂಡ ಒಂದಷ್ಟು ಜನಕ್ಕೆ ಅನ್ಯಾಯ ಆಗಿದೆ. ಕುಮಾರ್ ಬಂಗಾರಪ್ಪ ಅವರಿಗೆ ಉತ್ತರ ಕನ್ನಡ ಅಥವಾ ಶಿವಮೊಗ್ಗದಲ್ಲಿ ಬಿಜೆಪಿ ಅವಕಾಶ ಮಾಡಿಕೊಡಬಹುದಿತ್ತು. ಈಡಿಗ ಸಮಾಜದ ಪ್ರಾಬಲ್ಯ ಹೊಂದಿರುವಂತಹ ಮಾಜಿ ಸಿಎಂ ಬಂಗಾರಪ್ಪ ಅವರ ಪುತ್ರರಿಗೆ ಟಿಕೆಟ್ ಕೊಟ್ಟಿದ್ರೆ ಬಿಜೆಪಿಗೆ ಇನ್ನೂ ಹೆಚ್ಚುವರಿ 1 ಸ್ಥಾನ ಸಿಗುವಂತಹ ಸಾಧ್ಯತೆಗಳಿತ್ತು. ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅನ್ನುವಂತಹ ಚಾಣಕ್ಯರ ಚಾಣಕ್ಯ, ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಬ್ಯೂರೋಕ್ರಾಟ್ಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಈ ಯುವ ನೇತಾರನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಅಂತ ಸಾಕಷ್ಟು ಪಾದಯಾತ್ರೆ ಮಾಡಿ ಒಂದು ಹೊಸ ಸಂಚಲನವನ್ನ, ಮಿಂಚಿನ ಸಂಚಲನವನ್ನ ಕ್ಷೇತ್ರದಲ್ಲಿ ಸೃಷ್ಟಿಸಿದ್ರು. ಶಾಮನೂರು ಶಿವಶಂಕರಪ್ಪ ಅವರ ಪ್ರಾಬಲ್ಯದ ಎದುರಲ್ಲಿ ವಿನಯ್ ಕುಮಾರ್ ಅವರು ಈ ಕ್ಷಣಕ್ಕೆ ಅಭಿಮನ್ಯುವಾಗಿ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವ್ರ ಮೇಲೂ ಕೂಡ ಟಿಕೆಟ್ ಕೊಡಿಸ್ಲಿಲ್ಲ ಅನ್ನುವಂತಹ ಬೇಸರ ಸಮುದಾಯದಲ್ಲಿ ಈಗ ಬೇಗುದಿಯಾಗಿ ನಿಂತಿದೆ. ಈ ಚುನಾವಣೆಗೆ ಅವ್ರು ಮರೆಯಬಹುದು, ಆದ್ರೆ ಮುಂದಿನ ಚುನಾವಣೆಗಳಲ್ಲಿ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಸಂದೇಶ ಕೂಡ ಆ ಸಮುದಾಯದ ಒಳಗಡೆ ಚರ್ಚೆ ಆಗ್ತಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಂಟರಿಗೆ ಅವಕಾಶ ಮಾಡಿಕೊಡುವ ಬದಲಿಗೆ ಸತ್ಯಜಿತ್ ಸೂರತ್ಕಲ್ ಅನ್ನುವಂತಹ ಅತ್ಯಂತ ಪ್ರಾಮಾಣಿಕ ಬಿಜೆಪಿಯ ನಾಯಕ ಮತ್ತು ಈಡಿಗ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ನಾಯಕನಿಗೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಪ್ರವೀಣ್ ಪೂಜಾರಿ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ತಿತ್ತು. ಬಿಜೆಪಿ ಆ ಕೆಲಸವನ್ನ ಮಾಡಿಲ್ಲ. ಜೊತೆಯಲ್ಲಿ ಬಿಜೆಪಿಗರ ಮಾತಿನ ಬಂಡವಾಳಕ್ಕೆ ಬಹುದೊಡ್ಡ ಟಕ್ಕರ್ ಕೊಡ್ತಿದ್ದಂತಹ ಕಾಂಗ್ರೆಸ್ನ ಏಕೈಕ ನಾಯಕ ನಿಕೇತ್ ರಾಜ್ ಮೌರ್ಯ, ಸೈದ್ಧಾಂತಿಕವಾಗಿ ಅಹಿಂದ ಬದ್ಧತೆಯ ಲೆಕ್ಕದಲ್ಲಿ ನೋಡಿದ್ರು ಕೂಡ ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ನ ಬಹುದೊಡ್ಡ ಆಸ್ತಿ ಆಗ್ತಿದ್ದಾರೆ. ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅವಕಾಶ ಮಾಡಿಕೊಡಬಹುದಿತ್ತು. ಆದ್ರೆ ಅಲ್ಲಿನ ಸ್ಥಳೀಯ ನಾಯಕರ ಈಗೋ ಕ್ಲಾಶ್ ಮಧ್ಯೆ ನಿಕೇತ್ ರಾಜ್ ಮೌರ್ಯ ಹರಕೆಯ ಕುರಿಯಾದ್ರು. ಅವರಿಗೆ ಟಿಕೆಟ್ ಸಿಗಲಿಲ್ಲ. ನಿಕೇತ್ ರಾಜ್ ಮೌರ್ಯ ಅವರ ಆಸೆ ನೀರು ಪಾಲಾಯಿತು. ಇನ್ನು ಕಾಂತೇಶ್ ಈಶ್ವರಪ್ಪ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡುತ್ತೆ ನನ್ನ ಮಗನಿಗೆ ಅಂತ ಈಶ್ವರಪ್ಪ ಅವರು ಹಾಸ್ಯಗಣ್ಣಿನಿಂದ ನೋಡ್ತಿದ್ರು. ಆದ್ರೆ ಆ ಅವಕಾಶ ಆಗ್ಲಿಲ್ಲ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತು. ಒಬ್ಬ ಕುರುಬ ಸಮಾಜದ ನಾಯಕನನ್ನ ಕಡೆಗಣಿಸ್ತು. ಇನ್ನು ಬಾಗಲಕೋಟೆಯಿಂದ ರಕ್ಷಿತಾ ಇಟಿ ಎನ್ನುವಂತಹ ಯುವ ನಾಯಕಿ, ಕುರುಬ ಸಮಾಜದ ನಾಯಕಿ, ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆಸೆಯಿಂದ ಓಡಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಟಿಕೆಟ್ ಸಿಗಲಿಲ್ಲ. ಅತಿ ಹಿಂದುಳಿದವರಿಗೆ, ಉಪ್ಪಾರರಿಗೆ, ಮೊಗವೀರರಿಗೆ, ಗೊಲ್ಲರಿಗೆ ಅವಕಾಶ ಕೊಡಬಹುದಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್, ಆದ್ರೆ ಕೊಡ್ಲಿಲ್ಲ. ಏನಾಗಬಹುದು?
ಆತಂಕ ಒಂದು, ಹಿಂದುಳಿದವರಿಗೆ ಕನಿಷ್ಠ 7 ಕ್ಷೇತ್ರ ಸಿಕ್ಕಿರುವಂತದ್ದು ಅದೃಷ್ಟ. ಇದರಲ್ಲಿ ಕನಿಷ್ಠ 4ರಿಂದ 5 ಕ್ಷೇತ್ರಗಳನ್ನಾದ್ರೂ ಹಿಂದುಳಿದವರು, ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಗೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಆ ನಂಬರ್ ಅನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ತಾ ಹೋಗ್ಬಹುದು. 7 ಇರೋದು 10 ಆಗ್ಬಹುದು, 15 ಆಗಬಹುದು. ಯಾಕಂದ್ರೆ ಅವರ ನಂಬರ್ ಇದೆ. ಒಂದು ವೇಳೆ ಸೋತ್ರೆ ಹಿಂದುಳಿದವರಿಗೆ ಮತ್ತೊಂದು ಸಲ ಅವಕಾಶ ಸಿಗುವಂತಹ ಸಾಧ್ಯತೆಗಳು ತೀರಾ ವಿರಳ ಆಗತ್ತೆ. ಇಲ್ಲಿ ಬಹುದೊಡ್ಡ ಘನಘೋರ ಅನ್ಯಾಯ ಅಂದ್ರೆ ಅಲ್ಪಸಂಖ್ಯಾತರಿಗೆ ಕೇವಲ ಒಂದೇ ಒಂದು ಕ್ಷೇತ್ರ ಸಿಕ್ಕಿರುವಂತದ್ದು, ಅದು ಕೂಡ ಕಾಂಗ್ರೆಸ್ ಇಂದ. ಆತಂಕ 2, ಅತಿ ಹಿಂದುಳಿದವರಿಗೆ ಟಿಕೆಟ್ ನೀಡದ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಆ ಧ್ವನಿ ಇಲ್ಲದ ಸಮಾಜಗಳು ಯಾವ ರೀತಿಯ ಸೇಡನ್ನ ತೀರಿಸ್ಕೋಬೇಕು. ನೋಟ ಹೊತ್ತಕ್ಕಾಗಲ್ಲ, ಹೊತ್ತಬಹುದು, ಅದರಿಂದ ಪ್ರಯೋಜನನೂ ಆಗಲ್ಲ. ಮತ್ತೊಂದ್ಸಲಿ ಭ್ರಷ್ಟರಿಗೋ ಅಥವಾ ಸರ್ವಾಧಿಕಾರಿ ಧೋರಣೆಯ ಪಕ್ಷಗಳಿಗೋ ಅವಕಾಶ ಮಾಡಿಕೊಟ್ಟಂತಾಗತ್ತೆ. ಇಂಥದ್ದು ಚರ್ಚೆ ಮಾಡೋದಕ್ಕೂ ಯೋಚನೆ ಮಾಡೋದಕ್ಕೂ ಆ ಸಮುದಾಯಗಳಲ್ಲಿನ ಮತದಾರರಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಸಮಾಜಗಳು ಹಿಂದುಳಿದಿವೆ. 2 ಪಕ್ಷ ಅತಿ ಹಿಂದುಳಿದವರನ್ನ ಮರ್ತಿದ್ದು ಎಷ್ಟು ಸರಿ ಈ ಲೆಕ್ಕಾಚಾರಕ್ಕೆ ನೋಡಿದ್ರೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಿಂದುಳಿದವರಿಗೆ ಒಂದು ನ್ಯಾಯ, ದಲಿತರಿಗೂ ಒಂದು ನ್ಯಾಯ, ಇವರಿಬ್ಬರಿಗೂ ಘನಘೋರ ನ್ಯಾಯ, ಅಲ್ಪಸಂಖ್ಯಾತರು ಸೇರಿ ಅಹಿಂದ ಸಮುದಾಯಗಳಿಗೆ. ಆದ್ರೆ ಮೇಲ್ವರ್ಗದವರಿಗೆ ಬರೀ 26% ಇರುವಂತವ್ರಿಗೆ 19 ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಗುತ್ತೆ. ಕೇವಲ 5ರಿಂದ 6ರಿಂದ 7 ಕ್ಷೇತ್ರಗಳಲ್ಲಷ್ಟೇ ಅಹಿಂದ ಸಮುದಾಯಕ್ಕೆ ಸಿಗುತ್ತೆ ಅಂದ್ರೆ ಸಾಮಾಜಿಕ ನ್ಯಾಯ ಎಲ್ಲಿದೆ? 2 ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರಕ್ಕೆ ಬಂದ್ರೆ ಕಾಂಗ್ರೆಸ್ 8 ಕಡೆ ಹಿಂದುಳಿದವರಿಗೆ ಟಿಕೆಟ್ ಕೊಡುತ್ತೆ. 8 + 8 16 ಕಡೆ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ 17 ಕಡೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡುತ್ತೆ. ಬಿಜೆಪಿ ಕೇವಲ 7 + 2 9 ಕಡೆ ಅಷ್ಟೇ ಟಿಕೆಟ್ ನೀಡುತ್ತೆ. ಅಂದ್ರೆ ಯಾರು ಸಾಮಾಜಿಕ ನ್ಯಾಯದ ಪರ ಇದ್ದಾರೆ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ?